ಹ್ಯಾವ್ ಎವರ್ ಸ್ಪೆಂಡ್ 30 minutes ಟು ಸ್ಟೈಲ್ ಏರ್ ಪರ್ಫೆಕ್ಟ್ಲಿ? ಯಾವ ಥರ ಅಂದರೆ ವೆನ್ ಯು ಮೂಮೆಂಟ್ ಸ್ಟೆಪ್ ಔಟ್ ಆಗ್ತಿರಲ್ಲ ಹೋಮಿಂದ, ಆವಾಗ ನಿಮ್ಮ ಕಂಪ್ಲೀಟಾಗಿ ಡಿಸ್ಟ್ರಾಯ್ ಆಗಿಬಿಡುತ್ತೆ ನಿಮ್ಮ ಇಯರ್. ಯಾವ ಥರ ಅಂದರೆ ನಿಮ್ಮ ಟೆಕ್ಸ್ಟೈರ್ಡ್ ಏನಾಗಿರುತ್ತಲ್ಲ ಏರು ಅದು ಡ್ರೈ ಆಗ್ಬೋದಿಲ್ಲ, ಫಿಝಿ ಆ ಥರ ನಾರ್ಮಲಾಗಿ ಚೇಂಜ್ ಆಗಿಬಿಡುತ್ತೆ. ಆ್ಯಂಡ್ ಏನಪ್ಪ ಅಂದರೆ ಮಸ್ಟ್ ಪೀಪಲ್ ಏನು ಅನ್ಕೋತಾರೆ ಅಂದರೆ ಎಲ್ಲ ಪ್ರಾಬ್ಲಮ್ ಇರೋದು ಅವ್ರ ಇಯರ್ ಟೈಪಲ್ಲಿ ಅಂತ. ಬಟ್ ಇಟ್ಸ್ ರಾಂಗ್. ಯಾವತ್ತಂದರೆ ಎಲ್ಲ ನಿಮ್ಮ ಪ್ರಾಬ್ಲಮ್ ಇರೋದು ನಿಮ್ಮ ರೂಟೀನಲ್ಲಿ. ಆ್ಯಂಡ್ ಈ ಕಂಪ್ಲೀಟ್ ಇಯರ್ ನಾನು ಎಕ್ಸ್ಪೆರಿಮೆಂಟ್ ಮಾಡಿರೋದನ್ನ ಹೇಳ್ತಿದ್ದೀನಿ. ಲೈಕ್ ನಿಮ್ಮ ಬಾರ್ಬರ್ ಟೆಕ್ನಿಕ್ ಆಗಿರ್ಬೋದು, ಇಲ್ಲ ನಿಮ್ಮ ರೂಟೀನ್ ಆ್ಯಂಡ್ ಯಾವ ಥರ ಇಮ್ಯುಡಿಟಿಯಾಗಿ ಕಂಟ್ರೋಲ್ ಮಾಡೋದು ನಿಮ್ಮ ಇಯರ್ನ ಡ್ರೈ ಆಗದೆ ಇರೋ ಥರ, ಫಿಝಿ ಆಗದೆ ಇರೋ ಥರ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. And in this video I will show you why humidity ruins textured hair and biggest mistake men's make, and complete anti-fizzy routine and the exact product and the techniques that actually work. And section 1 ಏನಪ್ಪ ಅಂದರೆ ವೈ ಹ್ಯೂಮಿಡಿಟಿ ಡಿಸ್ಟ್ರಾಯ್ ಯುವರ್ ಏರ್ ಸ್ಟ್ರಕ್ಚರ್ ಆಗಿರ್ಬೋದು. ಲೈಕ್ ಯಾವ ಥರ ಅಂದರೆ ಫಸ್ಟ್ ನೀವೇನಪ್ಪ ಅಂದರೆ ಬಿಫೋರ್ ಫಿಕ್ಸಿಂಗ್ ದ ಫಿಸಿಯರ್ ಫಸ್ಟ್ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಯಾವ ಥರ ಆಗುತ್ತೆ ಅದು ಅಂತ. ಲೈಕ್ ಯಾವ ಥರ ಅಂದರೆ ನ್ಯಾಚುರಲಿ ಟೆಕ್ಸ್ಟೈರ್ಡ್ ಏರ್ ಏನಿರುತ್ತಲ್ಲ ಜಾಸ್ತಿ ಕರ್ವ್ ಆ್ಯಂಡ್ ಬೆಂಡ್ ಆಗಿರುತ್ತೆ. ಆ್ಯಂಡ್ ನೀವು ಕಂಪೇರ್ ಟು ನಾರ್ಮಲ್ ಏರ್ಗೆ ಮಾಡಿದ್ರೆ, ಆ್ಯಂಡ್ ಅದಕ್ಕೋಸ್ಕರ ಆ ಶೇಪಲ್ಲಿ ಇರೋದಕ್ಕೋಸ್ಕರ ಏನಾಗುತ್ತಲ್ಲ ನಿಮ್ಮ ಏರ್ ಏನಿದೆ ಫಾಸ್ಟರಾಗಿ ಏರ್ನ ಅಬ್ಸರ್ವ್ ಮಾಡಿಕೊಂಡು ಡ್ರೈ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಅದೇ ಥರ ನೀವೇನು ಇದೆ ಥರ ವೆನ್ ಹ್ಯೂಮಿಡಿಟಿ ಎಂಟರ್ಸ್ ನಿಮ್ಮ ಪಿಕ್ಚರ್ಗೆ ಬಂದ ತಕ್ಷಣ ಏನಾಗುತ್ತಪ್ಪ ಅಂದರೆ ಅದು ತುಂಬ ಏರ್ನ ಕಂಟ್ರೋಲ್, ಏರಿಂದ ಏನಿರುತ್ತಲ್ಲ ವಾಟರ್ನ ಅಬ್ಸರ್ವ್ ಮಾಡಿಬಿಟ್ಟು ನಿಮ್ಮ ಏರ್ ಏನಿದೆ ತುಂಬ ಡ್ರೈ ಆಗೋ ಥರ ಫುಲ್ ಎಕ್ಸ್ಟ್ರಾ ಡ್ರೈ ಆಗಿ ಮಾಯ್ಶ್ಚರ್ ಆಗಿ ತೋರಿಸೋ ಥರ ಟ್ರೈ ಮಾಡುತ್ತದೆ. ದ್ಯಾಟ್ಸ್ ವೈ ಕರ್ಲಿ ಲೂಸಸ್ ಡೆಫಿನೇಷನ್ ಆ್ಯಂಡ್ ವ್ಯಾಲ್ಯೂಮ್ ಬಿಕಮ್ ಮೆಸ್ಸಿ ಆ್ಯಂಡ್ ಯುವರ್ ಏರ್ ಎಕ್ಸ್ಪ್ಯಾಂಡ್ ಲೈಕ್ ಕ್ರೇಜಿ. ಎಸ್ಪೆಷಲಿ ನಿಮ್ಮ ಏರ್ ಏನಾದರೂ ಡ್ರೈ ಇಲ್ಲ ಅಂದರೆ ಡ್ಯಾಮೇಜ್ಡ್ ಆಗಿದ್ದರೆ ಏನಾಗುತ್ತೆ, ಹ್ಯೂಮಿಡಿಟಿ ಬೇಕಾ ಕವರ್ ಮಾಡೋ ಚಾನ್ಸ್ ತುಂಬ ಇರುತ್ತೆ. ಸೊ ನಾವೇನಪ್ಪ ನಿಮ್ಮ ಮಾಯ್ಶ್ಚರ್ ಮೇಲೆ ಫೈಟ್ ಮಾಡಬೇಕಾಗಿಲ್ಲ. ನಮಗೆ ಯಾವ ಥರ ಅಂದರೆ ಅದನ್ನ ಯಾವ ಥರ ರಿಮೂವ್ ಮಾಡೋದು ಅಂತ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಈ ವಿಡಿಯೋದಲ್ಲಿ. ಬಿಗ್ಗೆಸ್ಟ್ ಮಿಸ್ಟೇಕ್ ಮೆನ್ಸ್ ಮೇಕ್ ಏನಪ್ಪ ಅಂದರೆ ಮೋಸ್ಟ್ ಆಫ್ ದ ಗೈ ಇದನ್ನೇ ಎಲ್ಲರೂ ಫಾಲೋ ಮಾಡೋದು. ಆ್ಯಂಡ್ ಏನಪ್ಪ ಅಂದರೆ ಫಸ್ಟ್ ಮಿಸ್ಟೇಕ್ ಏನಪ್ಪ ಅಂದರೆ ಯೂಸಿಂಗ್ ಎಕ್ಸ್ಟ್ರಾ ಆಯಿಲ್. ಏನಪ್ಪ ಅಂದರೆ ನೀವು ಹೊರಗಡೆ ಹೋದಾಗ ನೀವು ಏನು ಅನ್ಕೋತೀರ ಅಂದರೆ ತುಂಬ ಆಯಿಲ್ ಹಾಕಿದ ತಕ್ಷಣ ಫುಲ್ ಸ್ಟ್ರಕ್ಚರ್ ನೀಟಾಗಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ಅದ್ರ ಥರ ಡರ್ಟಿ ಏನಪ್ಪ ಅಂದರೆ ಜಾಸ್ತಿ ಆಯಿಲ್ ನೀವು ಅಪ್ಲೈ ಮಾಡಿದ ತಕ್ಷಣ ಅದಕ್ಕೆ ಜಾಸ್ತಿ ಅಕ್ಕರ್ ಆಗೋದು. ಲೈಕ್ ಯಾವ ಥರ ಅಂದರೆ ನೀವೇನು ಏರ್ಗೆ ಹೋಗ್ತಿರಲ್ಲ ಆ್ಯಂಡ್ ಯಾವ ಸ್ಟೆಪ್ ಔಟ್ ಆಗ್ತೀರ ನಿಮ್ಮ ಹೋಮಿಂದ, ನಿಮ್ಮ ಏರ್ ಏನಿರುತ್ತಲ್ಲ ಜಾಸ್ತಿ ಅಬ್ಸರ್ವ್ ಮಾಡಲ್ಲ ಅದು. ವೆನ್ ನೀವು ಏರ್ ಅಪ್ಲೈ ಮಾಡ್ತಿರಲ್ಲ ಆಯಿಲ್ನ ಆವಾಗ ಜಾಸ್ತಿ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆದಷ್ಟು ಅದನ್ನು ಓವರಾಗಿ ಹಾಕಕ್ಕೆ ಹೋಗಬೇಡಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂದರೆ ಶಾಂಪೂ. ಲೈಕ್ ಶಾಂಪೂ ಏನಪ್ಪ ಅಂದರೆ ನೀವು ಡೈಲಿ ಹಾಕೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ನಾರ್ಮಲಾಗಿ ವೀಕಲ್ಲಿ 2 times ಆ ಥರ ಅಪ್ಲೈ ಮಾಡಿ. ಬಿಕಾಸ್ ಯಾಕಂದ್ರೆ ನ್ಯಾಚುರಲ್ ಆಯಿಲ್ ಏನಿರುತ್ತಲ್ಲ ನಿಮ್ಮ ಏರಲ್ಲಿ ಅದು ರಿಮೂವ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಅದೇ ಥರ ಹ್ಯಾರ್ಶಾಗಿ ಟ್ಯಾವಲ್ ಯೂಸ್ ಮಾಡೋದು. ಹ್ಯಾರ್ಶಾಗಿ ಟ್ಯಾವಲ್ ಯೂಸ್ ಮಾಡೋದ್ರಿಂದ ಏನಾಗುತ್ತಪ್ಪ ನಿಮ್ಮ ಏರ್ ಸ್ಟ್ರಕ್ಚರ್ ಏನಿರುತ್ತಲ್ಲ ಚೇಂಜ್ ಆಗೋ ಚಾನ್ಸ್ ತುಂಬ ಇರುತ್ತೆ. ನಾರ್ಮಲಾಗಿ ಸಾಫ್ಟ್ ಸ್ಮೂತ್ ಟ್ಯಾವಲ್ ಏನು ಬರುತ್ತಲ್ಲ ಅದರಿಂದ ನೀವು ಜಸ್ಟ್ ರಬ್ ಮಾಡ್ತಾಯಿರಿ, ಅದರಿಂದ ನೀಟಾಗಿರುತ್ತೆ ಸ್ಟ್ರಕ್ಚರ್ ಕೂಡ. ಆ್ಯಂಡ್ ಫೋರ್ತ್ ಮಿಸ್ಟೇಕ್ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ, ಏನಪ್ಪ ಅಂದರೆ ಚೀಪ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ಮ ಕ್ಲೇ ಆಗಿರ್ಬೋದು ಇಲ್ಲಾಂದರೆ ಜೆಲ್ ಆಗಿರ್ಬೋದು ಆ ಥರ ಏನು ನಾರ್ಮಲ್ ಚೀಪ್ ಪ್ರಾಡಕ್ಟ್ ಇರುತ್ತೆ ಅದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಏರ್ ಫಾಲ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಆ್ಯಂಡ್ ಟೆಕ್ಸ್ಚರ್ ಕೂಡ ಚೇಂಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಪ್ರೊಫೆಷ್ನಲ್ ಹ್ಯೂಮಿಡಿಟಿ ಕಂಟ್ರೋಲ್ ಯಾವ ಥರಪ್ಪ ಅಂದರೆ ರೂಟೀನ್ ಇರೋದು. ನಾರ್ಮಲಾಗಿ ನೋಡ್ಬೋದು ನಾವು ಕ್ಲೆನ್ಸರ್ ಯಾವ ಥರ ಯೂಸ್ ಮಾಡ್ತೀವಿ ಅಂದರೆ ಏರ್ಗೆ ನಾರ್ಮಲಾಗಿ ಲೈಕ್ 3 to 2 times ವಿತೌಟ್ ಸಲ್ಫೇಟ್ ಇರದೇ ಇರೋದನ್ನ ನಾವು ಯೂಸ್ ಮಾಡೋದು. ಅದರಿಂದ ಏನಾಗುತ್ತಪ್ಪ ಅಂದರೆ ನೀವು ಯೂಸ್ ಮಾಡ್ತಾ ಇದ್ದರೆ ಅದು ಪ್ಲೀಸ್ ಇವಾಗ ಸ್ಟಾಪ್ ಮಾಡಿ. ಯಾಕಂದರೆ ನಿಮ್ಮ ನ್ಯಾಚುರಲ್ ಆಯಿಲ್ ಏನಿರುತ್ತಲ್ಲ ನಿಮ್ಮ ಏರಲ್ಲಿ ಅದು ರಿಮೂವ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ನೆಕ್ಸ್ಟ್ ಅದು ಬಿಟ್ಟು ನಿಮಗೇನು ವಾಶ್ ಮಾಡಲೇಬೇಕು ಅಂತ ಇದ್ದರೆ ನಾನು ಬೇಡ ಅಂತಾನೆ. ಲೈಕ್ ಯಾಕೆಂದರೆ ನಾರ್ಮಲಾಗಿ ನೀವು ವಾಟ್ರಲ್ಲಿ ವಾಶ್ ಮಾಡ್ಬೋದು, ಇಲ್ಲಾಂದರೆ ಕಂಡೀಷ್ನರ್ ಯೂಸ್ ಮಾಡ್ಬೋದು, ಅದನ್ನೇ ಯೂಸ್ ಮಾಡಿ. ನೀವು ಶಾಂಪೂನೇ ಹಾಕಿದ್ರೆ ಡೈಲಿ ಏನಾಗುತ್ತಪ್ಪ ನ್ಯಾಚುರಲ್ ಆಯಿಲ್ ಬೇಕಾಗಿರೋದು ಎಸೆನ್ಷಿಯಲ್ ಆಯಿಲ್ ಏನಿರುತ್ತೋ ಅದು ಕೂಡ ರಿಮೂವ್ ಆದರೆ ನಿಮ್ಮ ಸ್ಟ್ರಕ್ಚರ್ ಏನಿರುತ್ತಲ್ಲ ನೀಟಾಗಿ ಚೆನ್ನಾಗಿರಲ್ಲ ಅದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಡೀಪ್ ಹೈಡ್ರೇಷನ್. ಯಾವ್ದಾದ್ರೆ ನಿಮ್ಮ ಆಫ್ಟರ್ ವಾಶ್ ಆದಮೇಲೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ. ಲೈಕ್ ನಿಮ್ಮ ಏರ್ಗೆ ಲೈಕ್ ಯಾವ್ದಾದ್ರೆ ಫೇಸ್ ಮಾಯ್ಶ್ಚರೈಸರ್ ಅಲ್ಲ ಏರ್ಗಂತ ಸಪ್ರೇಟಾಗಿ ಬರುತ್ತೆ ಅದನ್ನ ಯೂಸ್ ಮಾಡಿ. ಅಟ್ಲೀಸ್ಟ್ 2 to 3 minutes ಅದನ್ನ ಬಿಡಿ, ಅದು ಬಿಟ್ಬಿಟ್ಟು ಆಮೇಲೆ ನಾರ್ಮಲಾಗಿ ವಾಶ್ ಮಾಡಿ. ಆ ಥರ ಮಾಡಿದ್ರೆ ಏನಾಗುತ್ತಪ್ಪ ನಿಮ್ಮ ನಾರ್ಮಲಾಗಿ ಏನೇನು ಬೇಕಾಗಿರುತ್ತಲ್ಲ ಮಾಯ್ಶ್ಚರ್ ಎಲ್ಲ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ಅದು ನೀಟಾಗಿರುತ್ತೆ. ಆ್ಯಂಡ್ ಅದೇ ಥರ ಏನಪ್ಪ ಅಂದರೆ ಹೆಲ್ದಿ ಏನಿರುತ್ತಲ್ಲ ಅದು ಜಾಸ್ತಿ ಹ್ಯೂಮಿಡಿಟಿನ ಅಕ್ವೈರ್ ಮಾಡಲ್ಲ. ಯಾವ ಥರ ಅಂದರೆ ಕಂಪೇರ್ಡ್ ಟು ಡ್ರೈ ಏರ್ಗೆ. ಸೊ ಇದನ್ನ ಫಾಲೋ ಮಾಡಿ. ಆ್ಯಂಡ್ ಪ್ಯಾಡ್ ಡ್ರೈ ನೆವರ್ ರಬ್. ಯಾವ ಥರ ಅಂದರೆ ಲೈಕ್ ನೀವು ನಾರ್ಮಲಾಗಿ ನೋಡ್ತೀರ ಎಲ್ಲರೂ ಹ್ಯಾರ್ಶಾಗಿ ಎಷ್ಟು ಯೂಸ್ ಮಾಡ್ತಿರ್ತಾರೆ ಅಂತ ಟ್ಯಾವಲ್ನ, ಅದರಿಂದ ಏನಾಗುತ್ತೆ ನಿಮ್ಮ ಏರ್ ಏನಿರುತ್ತಲ್ಲ ಫಿಝಿ ಆಗೋ ಚಾನ್ಸ್ ತುಂಬ ಇರುತ್ತೆ. ಸೊ ಅದನ್ನ ಸ್ಟಾಪ್ ಮಾಡಿ. ಲೈಕ್ ನಾನೇನು ಯೂಸ್ ಮಾಡ್ತಿದ್ರೆ ಮೈಕ್ರೋ ಇದು ಏನಿರುತ್ತಲ್ಲ ಟ್ಯಾವಲ್ ಅದನ್ನ ಯೂಸ್ ಮಾಡ್ತಿದ್ರೆ ಸಾಫ್ಟ್ ಕಾಟನ್ ಶರ್ಟ್ಸ್ ಇಲ್ಲ ಟಿ ಶರ್ಟ್ಸ್ ನಿಮ್ಗೆ ಏನಿರುತ್ತಲ್ಲ ನಿಮ್ಮ ಹತ್ರ ಇದೆ ಅದನ್ನು ಯೂಸ್ ಮಾಡಿ. ಅದರಿಂದನೂ ಕೂಡ ನಿಮ್ಮ ಏರ್ ಏನಿರುತ್ತಲ್ಲ ನಾರ್ಮಲ್ ಜಾಸ್ತಿ ಫಿಝಿ ಆಗಲ್ಲ. ಬಟ್
ನೀವೇನಾದರೂ ಆಗಿ ಏನೋ ಯೂಸ್ ಮಾಡೋಕೆ ಹೋದರೆ ನಿಮ್ಮ ಏನಿರುತ್ತೆ ಜಾಸ್ತಿ ಫಿಝಿ ಆಗುತ್ತೆ ಆ್ಯಂಡ್ ಡ್ರೈ ಆಗೋ ಚಾನ್ಸ್ ತುಂಬ ಇರುತ್ತೆ. ಆ್ಯಂಡ್ ಅದೇ ಥರ ನೀವು ಬೇಕಾದ್ರೆ ನಾರ್ಮಲಾಗಿ ಆ ಥರ ಏನೋ ಆಗಲ್ಲ ಅಂದರೆ ಜಸ್ಟ್ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಅಂದರೆ ಗೊತ್ತಿರುತ್ತೆ ಯಾವ ಥರ ಅಂತ. ಜಸ್ಟ್ ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ವಾಟರ್ ಆ ಥರ ರಿಮೂವ್ ಮಾಡಿ. ನೀವೇನಾದ್ರು ಆಗಿ ರಬ್ ಮಾಡೋಕೆ ಹೋದರೆ ಅದರಿಂದ ಜಾಸ್ತಿ ಫಿಝಿ ಆ್ಯಂಡ್ ಡ್ರೈ ಆಗೋ ಚಾನ್ಸ್ ತುಂಬ ಇರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಆ್ಯಂಟಿ ಹ್ಯೂಮಿಡಿಟಿ ಪ್ರೊಟೆಕ್ಷನ್. ಲೈಕ್ ಯಾವ ಥರ ಅಂದರೆ ನೀವು ನಾರ್ಮಲಾಗಿ ನೋಡಿರ್ತೀರ ಆ್ಯಂಟಿ ಹ್ಯೂಮಿಡಿಟಿ ಪ್ರೊಟೆಕ್ಷನ್ ಅಂದರೆ ಅದಂಥ ಪ್ರಾಡಕ್ಟ್ ನೀವು ಅಪ್ಲೈ ಮಾಡೋದ್ರಿಂದ ಏನಾದ್ರು ತುಂಬ ವಾಟರ್ ಏನಿರುತ್ತಲ್ಲ ರೈನ್ ಅದು ನಿಮ್ಮ ಇಯರ್ನ ಪ್ರೊಟೆಕ್ಟ್ ಮಾಡುತ್ತಲ್ಲ. ಸೊ ಅದರಿಂದ ಏನಾಗುತ್ತೆ ಡೈರೆಕ್ಟಾಗಿ ನಿಮ್ಮ ಹ್ಯೂಮಿಡಿಟಿ ಏನಿರುತ್ತೆ ಡೈರೆಕ್ಟಾಗಿ ಬಂದು ಕೂತ್ಕೊಳ್ಳಲ್ಲ, ಅದರಿಂದ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಪ್ಲೀಸ್ ಈ ಪ್ರಾಡಕ್ಟ್ನ ನೀವು ಅಪ್ಲೈ ಮಾಡ್ತಾರೆ ಆ್ಯಂಡ್ ಇಟ್ಸ್ ಬೆಟರ್. ನೆಕ್ಸ್ಟ್ ಏನಪ್ಪ ಅಂದರೆ ಬ್ಲೋ ಡ್ರೈ ಕರೆಂಟ್ಲಿ. ಲೈಕ್ ಏನಪ್ಪ ಅಂದರೆ ಮೋಸ್ಟ್ ಆಫ್ ದಿ ಗಾಯ ಏನು ಮಾಡ್ತಾರಪ್ಪ ಅಂದರೆ ಲೈಕ್ ಬೇಗ ಆಗಲಿ ಅಂತ ಫುಲ್ ಹೈ ವ್ಯಾಲ್ಯೂಮಲ್ಲಿ ಇಟ್ಕೊಂಡು ಹೀಟ್ನ ಜಾಸ್ತಿ ಮಾಡ್ತಾ ಇರ್ತಾರೆ. ಸೊ ಅದನ್ನ ಸ್ಟಾಪ್ ಮಾಡಿ. ಲೈಕ್ ಯಾವ ಥರ ಅಂದರೆ ಮೀಡಿಯಮ್ ಇಲ್ಲಾಂದರೆ ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಏರ್ ಡ್ರೈಯರ್ ಇರುತ್ತೆ ಅದನ್ನ ಯೂಸ್ ಮಾಡಿ ನೀವು. ಅದರಿಂದ ಏನಾಗುತ್ತಪ್ಪ ಅಂದರೆ ನಿಮ್ಮ ಬೇಕಾಗಿರೋಂಥ ನೀಟಾಗಿರುತ್ತೆ, ಫ್ರಿಜ್ಜಿ ಕೂಡ ಇರುತ್ತೆ, ಚೆನ್ನಾಗಿರುತ್ತೆ. ಬಟ್ ನೀವು ಯಾವಾಗ ಅದನ್ನ ಐಯಾಗಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಲ್ಲ, ನಮಗೇನಪ್ಪ ಮೇನ್ ಗೋಲ್ ಇರೋದು ಅಂದರೆ ನಮ್ಮ ವ್ಯಾಲ್ಯೂಮ್ ಜಾಸ್ತಿ ಮಾಡಬೇಕು ಅಂತ. ಲೈಕ್ ಯಾಕಪ್ಪ ಅಂದರೆ ನಮಗೆ ಜಸ್ಟ್ ಬೇಕಾಗಿರೋದು ಗೋಲ್ ಏನಪ್ಪ ಅಂದರೆ ಪರ್ಫೆಕ್ಟ್ ಶೇಪಾಗಿ ಬರಬೇಕು ಅಂತ ಇಯರ್ದು. ಆ್ಯಂಡ್ ಫಿನಿಶ್ ವಿತ್ ಲೈಟ್ ವೇಟ್ ಓಲ್ಡ್. ಲೈಕ್ ಯಾಕಪ್ಪ ಅಂದರೆ ನಾರ್ಮಲಾಗಿ ನೋಡಿರ್ತೀರ ನೀವು ಸುಮಾರು ಜನ ವ್ಯಾಕ್ಸ್ ಆ್ಯಂಡ್ ಅದೇ ಥರ ಜೆಲ್ ಅದನ್ನೆಲ್ಲ ಅಪ್ಲೈ ಮಾಡ್ತಿರ್ತಾರೆ. ಬಟ್ ನಾನು ಯಾವ ಥರ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಯೂಸ್ ಲೈಟ್ ವೇಟ್ ಮೆಟ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಅದರಿಂದ ಏನಪ್ಪ ಅಂದರೆ ನಿಮಗೆ ಜಾಸ್ತಿ ಇದು ಆಗಲ್ಲ, ಸ್ಟ್ರಕ್ಚರ್ ಏನಾಗಲ್ಲ, ಚೇಂಜ್ ಆಗಲ್ಲ. ನೀವೇನಪ್ಪ ನಾರ್ಮಲಾಗಿ ಆಗಿ ವ್ಯಾಕ್ಸ್ ಹಾಕೊಂಡೆ ಜೆಲ್ ಹಾಕೊಂಡೆ ಏನಾಗುತ್ತಪ್ಪ ಅಂದರೆ ನಿಮ್ಗೆ ಏನು ಬೇಕಾಗೋದು ಇಯರ್ ನಾರ್ಮಲಾಗಿ ಶೇಪ್ ಬೇಕಾಗಿರೋದು, ನಾಟ್ ಹೆಲ್ಮೆಟ್. ಸೊ ಇದನ್ನ ಸ್ಟಾಪ್ ಮಾಡಿ. ಲಾಸ್ಟ್ ಕಾನ್ಫಿಡೆಂಟ್ ಆ್ಯಂಡ್ ಸ್ಟೈಲಿಂಗ್ ಮೆಸೇಜ್. ಲೈಕ್ ಯಾವ ಥರಪ್ಪ ನೀವು ಇಯರ್ನ ಎಷ್ಟು ನೋಡ್ಕೊಂಡು ಹೋಗ್ತಿರಲ್ಲ, ನಾರ್ಮಲಾಗಿ ಹೇಳ್ತೀನಿ. ಲೈಕ್ ಆ್ಯಕ್ಟರ್ಸ್ ಆಗಿರ್ಬೋದು, ಮಾಡಲ್ಸ್, ಏನಂದರೆ ನಾರ್ಮಲ್ ಎಷ್ಟೊಂದು ಜನ ಇನ್ಫ್ಲುಯೆನ್ಸರ್ ಎಲ್ಲ ಏನು ಮಾಡ್ತಾರೆ ಅಂದರೆ ಅವ್ರು ತುಂಬ ಬಿಲ್ಡಿಂಗ್ ಎಲ್ಲ ಥರ ಖರ್ಚು ಮಾಡ್ತಾರೆ. ಯಾಕಪ್ಪ ಅಂದರೆ ಇಯರ್ ಮೇಲೆ. ಲೈಕ್ ಯಾವಾಗ ಇಯರ್ ಲುಕ್ ಕಾಣುತ್ತಲ್ಲ ನಿಮ್ಮ ಕಾನ್ಫಿಡೆಂಟ್ ಕೂಡ ಬಿಲ್ಡ್ ಆಗುತ್ತೆ. ಅದರ ನಮ್ಮ ಔಟ್ಫಿಟ್ ಏನು ಹಾಕಿರ್ತಾರಲ್ಲ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಫೇಸ್ ಸ್ಟ್ರಕ್ಚರ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬಿಕಾಸ್ ಆಫ್ ದ್ಯಾಟ್ ಇಯರ್ ಮೇಲೆ ಜಾಸ್ತಿ ನೀವು ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಅಪಿಯರೆನ್ಸ್ ಏನಾಗುತ್ತೆ ಫುಲ್ ತುಂಬ ಚೇಂಜ್ ಆಗಿಬಿಡುತ್ತೆ ನಿಮ್ಮ ನೀವೇನು ಅಂದ್ಕೊಂಡಿರೋ ಅದಕ್ಕಿಂತ. ಬಟ್ ಇಯರ್ ಹ್ಯೂಮಿಡಿಟಿ ಅದನ್ನೆಲ್ಲ ನೋಡ್ಕೊಂಡು ನೀಟಾಗಿ ಕಂಟ್ರೋಲ್ ಮಾಡಿ. ಆ್ಯಂಡ್ ಸೊ ಹ್ಯೂಮಿಡಿಟಿ ಏನಿದೆಲ್ಲ ತುಂಬ ನಿಮ್ಮ ಕಂಪ್ಲೀಟಾಗಿ ನಿಮ್ಮ ಇಯರ್ ಸ್ಟ್ರಕ್ಚರ್ನ ಚೇಂಜ್ ಮಾಡಲ್ಲ. ಬಟ್ ಏನಪ್ಪ ಅಂದರೆ ನಿಮಗೇನೋ ತುಂಬ ಎಕ್ಸ್ಪೆನ್ಸಿವ್ ಸಲೂನ್ ಬೇಕಾಗಿಲ್ಲ ಆ್ಯಂಡ್ ಏನು ಬೇಕಾಗಿಲ್ಲ. ಜಸ್ಟ್ ನೀವು ನಿಮ್ಮ ಇಯರ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಆ್ಯಂಡ್ ಕನ್ಸಿಸ್ಟೆನ್ಸಿ ನಾನು ಏನು ಹೇಳಿದ್ದೀನಿ ಅದನ್ನ ಟ್ರೈ ಮಾಡ್ತಾ ಇರಿ. ಅದರಿಂದ ನಿಮ್ಮ ಇಯರ್ ನಿಮಗೆ ಚೇಂಜ್ ಅಂತ ಗೊತ್ತಾಗುತ್ತೆ. ಯು ವಿಲ್ ಗೆಟ್ ಟು ನೋ ದಟ್. ಆ್ಯಂಡ್ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಡು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಬಿಲೋ. ಆ್ಯಂಡ್ ಮತ್ತೆ ಯಾವ ಥರ ಕಂಟೆಂಟ್ ಬೇಕು ಅಂತ ನೆಕ್ಸ್ಟ್ ಕಮೆಂಟಲ್ಲಿ ಹೇಳಿ. ಐ ವಿಲ್ ಡೂ ಆನ್ ದ್ಯಾಟ್.